ಪ್ರಣಾಳಿಕೆಯ ಬಗ್ಗೆ ಮಾತನಾಡ್ತಾ ಇದ್ವಿ, ಎರಡು ಪತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನ್ಯಾಯಪತ್ರ ಮತ್ತು ಸಂಕಲ್ಪ ಪತ್ರದ ಬಗ್ಗೆ. ತಮ್ಮ ಪ್ರಣಾಳಿಕೆಗಳನ್ನು ಯಾವುದೇ ಶಬ್ದಗಳಿಂದ ಕರೆಯುವಂಥದ್ದು, ಏಕೆಂದರೆ ಶಬ್ದಾಲಂಕಾರದ ಮೂಲಕವಾಗಿ ಜನರನ್ನು ಕನ್ವಿನ್ಸ್ ಮಾಡಬೇಕಾಗಿರುತ್ತೆ, ಜನರನ್ನು ಓಲೈಸಬೇಕಾಗುತ್ತೆ, ಮತದಾರರನ್ನು ಸೆಳಿಬೇಕಾಗುತ್ತೆ, ಮತವನ್ನು ಪಡಿಬೇಕಾಗುತ್ತೆ. ಈ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ. ತಮ್ಮ ಸಂಕಲ್ಪ ಪತ್ರ ಅಥವಾ ನ್ಯಾಯಪತ್ರದಲ್ಲಿರುವಂತಹ ಅಂಶಗಳ ವಿಚಾರದ ಬಗ್ಗೆಯೂ ಕೂಡ ನಾನು ಅವ್ರನ್ನ ಮಾತನಾಡ್ತೀನಿ, ಯಾಕೆಂದರೆ ಆಯಾ ಪಕ್ಷಗಳು ಕೊಟ್ಟಿರುವಂತಹ ಭರವಸೆಗಳ ವಿಚಾರಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳು ಇದ್ದಾವೆ. ನಾಗರಿಕ ಸಂಹಿತೆಯನ್ನು, ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಜಾರಿಗೆ ತರಿಸ್ತೀವಿ, ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತೀವಿ ಅನ್ನೋಂಥದ್ದನ್ನು BJP ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತರಿಗಿರುವಂತಹ ನ್ಯಾಯ ಸಂಹಿತೆಯನ್ನು ನಾವು ತರ್ತೀವಿ ಅನ್ನೋಂಥ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಕೂಡ. ವೈಯಕ್ತಿಕ ಸಂಹಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇದೆ. ಅಗ್ನಿವೀರ್ ಯೋಜನೆ, ಅಗ್ನಿಪಥ್ ಯೋಜನೆ ಅಂತಿದೆಯಲ್ಲ, ಆ ಯೋಜನೆಯನ್ನು ರದ್ದುಗೊಳಿಸ್ತೀವಿ ಅಂಥೇಳಿ ಕೇವಲ ಕಾಂಗ್ರೆಸ್ ಮಾತ್ರ ಹೇಳಿಲ್ಲ, ಕಾಂಗ್ರೆಸ್ನ ಮಿತ್ರ ಪಕ್ಷವೂ ಕೂಡ ಇದರ ಘೋಷಣೆಯನ್ನು ಮಾಡಿದೆ. ಒಂದು ಕಡೆಯಲ್ಲಿ ಯುವ ಶಕ್ತಿಯ ಬಗ್ಗೆ ಎರಡೂ ಪಕ್ಷಗಳು ಮಾತನಾಡ್ತವೆ, ಮತ್ತೊಂದು ಕಡೆಯಲ್ಲಿ ಹಾಗಾದರೆ ಇಂತಹ ಯೋಜನೆಯನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳೋದರ ಉದ್ದೇಶ ಏನು? ಈ ರೀತಿಯಾದಂಥ ಅನೇಕ ಅಂಶಗಳಿದ್ದಾವೆ, ಅದರ ಬಗ್ಗೆ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಂದ ಒಂದಿಷ್ಟು ಪ್ರಶ್ನೆಗಳನ್ನು ತಿಳ್ಕೊಳ್ತೀನಿ. ನಿಮ್ಮ ಪ್ರಶ್ನೆ ಏನಿದೆ? ಅರುಣ್ ಪರಮೇಶ್ವರ್ ಅಂತೇಳಿ. ಏನಿಲ್ಲ, ನಾನು ಈ ಪ್ರಣಾಳಿಕೆ ಬಗ್ಗೆ ಏನು ಇವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಹಿಂದೆ 5 ವರ್ಷಕ್ಕೆ ಮುಂಚೆ ಬಿಡುಗಡೆ ಮಾಡೋದಲ್ಲ ಪ್ರಣಾಳಿಕೆನ, ಅದು ಎಷ್ಟು % ಜಾರಿಗೆ ತಂದವ್ರೆ ಅಂತ ಒಂದು ಹೇಳಿ. 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರು, 2 ಕೋಟಿ ಉದ್ಯೋಗ ಸೃಷ್ಟಿ ಎಲ್ಲಾಗೈತೆ. ಆಮೇಲೆ ಕಪ್ಪು ಹಣ ತತ್ತೀವಿ ಅಂದರು, ಎಲ್ಲಿ ಕಪ್ಪು ಹಣ ತಂದವ್ರೆ? ಬರೀ ಇದೇ ಥರ ಸುಳ್ಳು ಹೇಳ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಹೊರ್ತಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಚುನಾವಣೆ ಪ್ರಣಾಳಿಕೆ ತಂದು ಜನಗಳಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಮಹೇಶ್ ಅವರೇ, ಎಷ್ಟು ಮಟ್ಟಿಗೆ ನಿಮ್ಮ ಪ್ರಣಾಳಿಕೆಯಲ್ಲಿರುವಂಥ ಜಾರಿಯಾಗಿದೆ, ಎಷ್ಟು % ಉದ್ಯೋಗ ಅಂತ ಪ್ರಶ್ನೆ ಕೇಳಿದ್ರಿ. ಇಲ್ಲಿ PF ಆಫೀಸಲ್ಲಿದೆ, ಸರಳ್ ಅಂತ ಒಂದು ಆ್ಯಪ್ ಇದೆ. ಈ ಕಾರ್ಯಕ್ರಮ ಆದ ನಂತರ ಓಪನ್ ಮಾಡಿ ನೋಡಿ. ಕಳೆದ 2014ನೇ ಇಸ್ವಿಯಿಂದ ಇಲ್ಲಿ ತನಕ 14 ಕೋಟಿ ಜನ ಹೆಚ್ಚಿಗೆ PF ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. PF ಅಂದರೆ ಏನು? ಪ್ರಾವಿಡೆಂಟ್ ಫಂಡ್. ಅದು ಯಾರಿಗೆ ಕೊಡ್ತಾರೆ? ಕೆಲಸ ಮಾಡಿದಂಥವ್ರಿಗೆ. ಹಾಗಾದರೆ ಹೊಸೊಬ್ರು ಕೆಲಸ ಮಾಡದೆ ಅದನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ? ಒಂದು ನಿಮಿಷ ಪ್ರಶ್ನೆ ಕೇಳಿದ್ಮೇಲೆ ಕೇಳಬೇಕು. PF ಅನ್ನ ಆಫೀಸಲ್ಲಿ ಮಾಡ್ತಾರೆ, ತಾವೇ ಒಂದು ಆಫೀಸ್ ಓಪನ್ ಮಾಡ್ತಾರೆ. ತಮ್ಮ ಆಫೀಸಲ್ಲೂ ತಮ್ಮ ಕೆಲಸ ಹುದ್ದೆ ಮೇಲೆ ಒಂದು 5 ಜನ ಕೆಲಸ ಮಾಡ್ತಾರೆ, 5 ಜನಕ್ಕೆ ರಿಜಿಸ್ಟರ್ ಮಾಡ್ತಾರೆ. ಆ ಥರ ಕೆಲಸ ಕೊಟ್ಟವ್ರದ್ದು ತಾನೇ ಅದು ರಿಜಿಸ್ಟರ್ ಆಗತಕ್ಕಂಥದ್ದು. ನಾ ಹೇಳ್ಬಿಡ್ತೀನಿ. ಮೊದಲನೇದು, ಉದ್ಯೋಗ ಈ ದೇಶದಲ್ಲಿ ಸೃಷ್ಟಿಯಾಗಿಲ್ಲ ಅನ್ನೋದಾದರೆ ಈ ದೇಶದ GDP ಇವತ್ತೇನಿದೆ, ಇವತ್ತು ನಮ್ಮ ಬೆಳವಣಿಗೆ ಏನಿದೆ, ಇವತ್ತು ಅಷ್ಟು ದೊಡ್ಡ ಆರ್ಥಿಕ ಹಂಗಾಗ್ಲಿಕ್ಕೆ ಆಗೋದಿಲ್ಲ. ನೀವು ಅಂದ್ಕೊಂಡಂಗೆ. ಒಂದು ನಿಮಿಷ ಕೇಳಿ ಸರ್, ನೀವು ಪ್ರಶ್ನೆ ನೀವು ಪ್ರಶ್ನೆ ಕೇಳಿ ಸರ್, ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡೋಷ್ಟು ಸಂಯಮ ಇರಬೇಕು. ನೋಡಿ, ಈ ದೇಶದಲ್ಲಿ ಈ ಥರದ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ, ಒಂದನೇದು. ಎರಡನೇದು, ಕಪ್ಪು ಹಣದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಕಪ್ಪು ಹಣದ ಬಗ್ಗೆ ನಾವು ತೆಗೆದುಕೊಂಡಂಥ ಒಂದು ದೃಢ ನಿರ್ಧಾರದ ಕಾರಣಕ್ಕೆ ಗೊತ್ತಾಯ್ತಾನೆ, ಬೇರೆ ಬೇರೆ ದೇಶದಲ್ಲಿ ಅದು ನಾವು ಹೂಯೆ ಮಾಡ್ಕೊಂಡಂಥ ಸ್ವಿಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಹೇಳ್ತೀನಿ, ಅಲ್ಲಲ್ಲ ಒಂದು ವಿಷಯ ಹೇಳ್ತೀನಿ, ಒಂದು ಕೇಳಿ ಸರ್, ನೀವು ಕೇಳಕ್ಕೆ ನಿಮ್ಗೆ ನಾನು ಕೇಳ್ತೇನೆ ನೋಡಿ. ಇಡೀ ಬೇರೆ ಬೇರೆ ದೇಶದೊಳಗಡೆ ಈ ಥರದ ಹಣವನ್ನು ಮಾಡಿದಂಥದ್ದು ಗೊತ್ತಾಯ್ತಾರೆ. ಕಪ್ಪು ಹಣ ಅನ್ನೋದಕ್ಕೆ ಅತ್ಯಂತ ಸ್ವಾತಂತ್ರ್ಯ ನಂತರದ ಒಂದು ಸರ್ಕಾರ ಬಹಳ ದೃಢ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಯಾವುದೇ ವ್ಯಕ್ತಿ ಕೂಡ ಜಗತ್ತಿನಲ್ಲಿ ಭಾರತಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಒಂದೇ ₹1 ಟ್ಯಾಕ್ಸ್ ಅನ್ನ ಕಡದೆ ಅವನು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಆಸ್ತಿಯಿಂದ ಹಿಡಿದು ಅವನ ಅಷ್ಟು ಕೂಡ ಜಪ್ತಿ ಮಾಡಿ ಇವತ್ತು ಭಾರತ ತೆಗೆದುಕೊಳ್ಳೋ ಅಂತ ಒಂದು 2004ರಲ್ಲಿ ಮೋದಿಯವರು ಈ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿರೋ ಹಣ ತಂದರೆ ಎಲ್ಲರ ಖಾತೆಗಳಿಗೆ 15 ಲಕ್ಷ ಹಾಕಿ ಇನ್ನೂ ಉಳಿತದೆ ಅಂತ ಹೇಳಿದ್ರು. ಅದನ್ನು ಆಮೇಲೆ ಅಮಿತ್ ಶಾ ಅವ್ರು ಹೇಳಿದ್ರು, ಅದು ಜುಮ್ಲಾ ಬಿಡ್ರಿ, ಅದೇನೋ ಎಲೆಕ್ಷನ್ಗೋಸ್ಕರ ಹೇಳಿರೋದು, ಅದನ್ನೇನು ಸೀರಿಯಸ್ ಆಗಿ ತಗೋಬೇಡಿ ಅಂದ್ರು. ಐ ಸ್ಟಿಲ್ ಅಗ್ರಿ ವಿತ್ ದಟ್. ಅಮಿತ್ ಶಾ ಅವ್ರು ಹೇಳಿರೋದು, ಅಮಿತ್ ಶಾ ಅವ್ರು ಇದು ಅಮಿತ್ ಶಾ ಅವ್ರದ್ದು. ಐ ಕ್ಯಾನ್ ಗಿವ್ ದ ಪ್ರೂಫ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಎರಡನೇದು ಹೇಳ್ತೀನಿ, ಇಷ್ಟಾದ್ಮೇಲೆ ಹೋಗ್ಲಿ ಭಾರತದಿಂದ ಕಪ್ಪು ಹಣ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಡೋದನ್ನ ತಪ್ಪಿಸಿದ್ದಾರ 10 ವರ್ಷದಲ್ಲಿ ಅಂತ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಮೊನ್ನೆ ಸ್ವಿಸ್ ಬ್ಯಾಂಕ್ನವರು ಡಾಟಾ ರಿಲೀಸ್ ಮಾಡಿದ್ದಾರೆ.
114% ಜಾಸ್ತಿ ಆಗಿದೆ 10 ವರ್ಷದಲ್ಲಿ ಕಪ್ಪು ಹಣ ಇಟ್ಟಿರೋದು ಸ್ವಿಸ್ ಬ್ಯಾಂಕ್ ಅಲ್ಲಿ. ಓಕೆ 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 ಇದಕ್ಕೇನ್ ಹೇಳ್ತೀರಿ? ಹಂಗಾದ್ರೆ ಏನ್ ಮಾಡಿದ್ರಿ? ಎರಡನೇದು ಮುಗಿಸ್ಬಿಡ್ತೀನಿ. 114% ಏನು ಜಾಸ್ತಿ ಆಗಿದೆ ಅಂತ ಅವರು ಸ್ವಿಸ್ ಬ್ಯಾಂಕ್ ಅವರು ಏನ್ ಹೇಳಿದ್ದಾರೆ ಅಂತ ಹನುಮಂತ್ ಹೇಳ್ತಿದ್ದಾರೆ. ನಿಮ್ಮ ಕಂಪ್ಯೂಟರ್ ಇದೆ, ನಾನು ಹೇಳ್ತೀನಿ ಕಂಪ್ಯೂಟರ್ ಅಲ್ಲ. ಈ ದೇಶಕ್ಕೆ ತಲುಪಬೇಕಾಗಿರ್ತಕ್ಕಂಥ ಒಂದೇ ₹1 ದುಡ್ಡು ಕೂಡ ಯಾರು ಕೊಡದೆ ಈ ದೇಶದಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ಸ್ವತಃ ಕಾಂಗ್ರೆಸ್ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ತೆರಿಗೆ ಕಟ್ಟೋದಕ್ಕೂ ಹಣ ಇಟ್ಟಿರೋದಕ್ಕೂ ವ್ಯತ್ಯಾಸ ಇದೆಯಾ? ಕಾಂಗ್ರೆಸ್ ಕಳೆದ ಏನು ತಮ್ಮ ಅಕೌಂಟ್ಗೆ ಸಂಗ್ರಹ ಆದಂಥ ಸೀತಾರಾಮ್ ಕೇಸರಿ ಅವರಿಂದ ಹಿಡಿದು ಇವತ್ತಿನ ತನಕ ತಮಗೆ ಬಂದಂಥ ಹಣಕ್ಕೆ ಟ್ಯಾಕ್ಸ್ ಕೊಡದೆ ದಯವಿಟ್ಟು ನಿಮ್ ಪ್ರಶ್ನೆಗಳಿದ್ರೆ ಸರ್. ಇದೀಗಾಗ್ಲೇ ಸರ್ ಇದೀಗ ಹನುಮಂತಯ್ಯ ಸಾಹೇಬ್ರಿಗೆ ನನ್ನ ಪ್ರಶ್ನೆ, ಇದೀಗಾಗಲೇ ಸ್ತ್ರೀಶಕ್ತಿಯಿಂದ ಎಷ್ಟೋ ಜನ ಆಟೋ ಡ್ರೈವರ್ಸ್ಗೆ, ಕಾರ್ ಡ್ರೈವರ್ಸ್ಗೆ ತುಂಬ ಅನ್ಯಾಯ ಆಗಿದೆ ಸರ್. ನಾಡು ನುಡಿ ಜಲ ಭಾಷೆಗೆ ಫಸ್ಟು ಮೊದಲಿಗೆ ಹೋರಾಟಕ್ಕೆ ಬರೋ ಅಂಥವ್ರು ಅವರು. ಲಕ್ಷಾಂತರ ಜನಕ್ಕೆ ಅನ್ಯಾಯ ಆಗಿದೆ. ಇದು ಯಾಕೆ ನಿಮ್ಮ ಅರಿವಿಗೆ ಬರ್ತಾ ಅಲ್ವಾ? ಯಾವ ಥರದಲ್ಲಿ ಅಂತ ಹೇಳುವಂಥದ್ದು ಸರ್? ಜನ ಬರಲ್ಲ ಸರ್, ಆಟೋ ಹತ್ತಲ್ಲ. ತುಂಬ ಅನ್ಯಾಯ ಆಗಿದೆ ಸರ್. ಕೇಳಿ ಸರ್, ಬಲ್ಲಿ ಹಿಂದೆನೇ ಇದ್ದಾರೆ, ಅವ್ರನ್ನ ಕೇಳಿ. ಎಸ್, ಇದು ಗ್ಯಾರಂಟಿಗಳಿಂದಾಗಿ ನೀವು ಆಟೋಗಳಿಗೆ ಬರುವಂತವರ ಸಂಖ್ಯೆಯು ಕೂಡ ಕಡಿಮೆ ಆದಂಗೆ ಆಗಿದೆ. ಯಾಕಂದ್ರೆ ನೀವು ಶಕ್ತಿ ಯೋಜನೆ ಮೂಲಕವಾಗಿ ಹೆಣ್ಮಕ್ಳನ್ನ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸ್ತಿದ್ದೀರಿ. ಹೆಣ್ಮಕ್ಳನ್ನ ಫ್ರೀ ಬಸ್ಸಲ್ಲಿ ಓಡಾಡಿಸೋದು ಏನೇನು ಅನುಕೂಲ ಆಗಿದೆ ಅಂತ ಹೆಣ್ಮಕ್ಳು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅವರೇ ಒಂದು ರಿಪೋರ್ಟ್ ಇದೆ. ಏನು ರಿಪೋರ್ಟು ಅಂದರೆ, ನಾನು ನನ್ನ ಇಡೀ ಜೀವನದಲ್ಲಿ ಮನೆ ಬಿಟ್ಟು ಆಚೆಗೆ ಹೋಗಿರಲಿಲ್ಲ, ಇವತ್ತು ಧರ್ಮಸ್ಥಳಕ್ಕೆ ಹೋಗಕ್ಕೆ ಸಾಧ್ಯ ಆಯಿತು, ತಿರುಪತಿಗೆ ಹೋಗಕ್ಕೆ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳುವ ಯೋಧಾನ ಇರಲಿ ದಯವಿಟ್ಟು. ಒಂದ್ ನಿಮಿಷ ಇರಿ ದಯವಿಟ್ಟು ಇಡೀ ತನ್ನ ಜೀವನದಲ್ಲಿ ಓಕೆ ಒಂದ್ ನಿಮಿಷ ಇರಿ ಇವ್ರೆ ದಯವಿಟ್ಟು ನಿಲ್ಸಿ, ದಯವಿಟ್ಟು ಅದ್ಯಾಕೆ ಕೇಳಿಸ್ಕೊಳ್ಳಿ. ಓಕೆ ಒಂದ್ ನಿಮಿಷ ಕಿರ್ಚಾಡ್ಬೇಡಿ ದಯವಿಟ್ಟು. ಅದ್ ಯಾಕೆ ಇಲ್ಲ, ಕೇಳಿಸ್ಕೊಳ್ಳಿ ನೋಡಿ, ಒಬ್ಬ ತಾಯಿಗೆ 2000 ರೂಪಾಯಿ ಅಲ್ಲಿ ಒಂದ್ ನಿಮಿಷ ಆಯ್ತಲ್ಲ, ಅವ್ರು ಉತ್ತರ ಕೊಡ್ತೀರಿ. ಬರ್ತೀನಿ ನಿಮ್ಮ ಹತ್ರ. ಆಯ್ತಿರೋ ಗಿರಿ ಗುರುವೆ, ಇಲ್ಲ ನಿಮ್ಮ ಹತ್ರ ಬಂದ ಕೇಳಿ. ಬರ್ತೀನಿ ನಿಮ್ಮ ಹತ್ರ ಅಂದೆ. ನಿಮ್ಮ ಹತ್ರ ಬಂದ ಕೇಳಿ. ಒಬ್ಬ ಕುಟುಂಬದ ಯಜಮಾನಿಯ ಅಕೌಂಟ್ಗೆ 2000 ರೂಪಾಯಿ ಹೋದರೆ ಅವಳು ತನ್ನ ಮಗನಿಗೆ ಒಂದು ಚಾಕ್ಲೇಟ್ ಕೊಡಿಸ್ತಾಳೆ. ಒಂದು ಶಾಲೆಗೆ ಹೋಗೋ ಮಗುಗೆ ಒಳ್ಳೆ ಊಟ ಹಾಕಿ ಡಬ್ಬಿಲಿ ತುಂಬಿಕೊಡ್ತಾಳೆ. ಇನ್ನೂ ಒಂದು ಮುಂದಕ್ಕೆ ಹೋಗಿ ಆ ಮಗುಗೆ ಒಳ್ಳೆ ಬಟ್ಟೆ ಕೊಡಿಸ್ತಾಳೆ. ಇದರಿಂದ ಬರೀ ಆಕೆ ತನ್ನ ಕುಟುಂಬವನ್ನು ಅಷ್ಟೇ ನೋಡ್ಕೊಳ್ತಾಳೆ ಅಂತ ಅಲ್ಲ, ಇಡೀ ಈ ರಾಜ್ಯದ ಆರ್ಥಿಕ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಪ್ರಪಂಚದ ಎಲ್ಲ ಅರ್ಥಶಾಸ್ತ್ರಜ್ಞರು ಹೇಳಿರೋದೇನು ಅಂದರೆ, ಮನಿ ಸರ್ಕ್ಯುಲೇಷನ್ ಮೂಲಕ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡಬಹುದೇ ಹೊರತು ಶ್ರೀಮಂತರು ಕಪ್ಪು ಹಣ ತಗೊಂಡೋಗಿ ಅವರ ಭದ್ರವಾಗಿ ಇಟ್ಕೊಂಡಿದ್ದಾರಲ್ಲ, ಅದರ ಮೂಲಕ ಆರ್ಥಿಕತೆಯನ್ನು ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಬಡವರಿಗೆ ಹಣ ಬಂದರೆ ಸರ್ಕ್ಯುಲೇಟ್ ಆಗುತ್ತೆ, ಶ್ರೀಮಂತರಿಗೆ ಹಣ ಬಂದರೆ ಅದು ಬ್ಲ್ಯಾಕ್ ಮನಿ ಆಗುತ್ತೆ. ಇದು ಅರ್ಥಶಾಸ್ತ್ರಜ್ಞರು ಹೇಳಿರುವ ವಿಚಾರ, ನಂದಲ್ಲ. ಇಂಥ ಕೆಲಸವನ್ನು ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಯೋಜನೆಯನ್ನು ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ರು ಅಂತ ಮಾತಾಡೋದು, ನಮ್ಮ ಆಟೋಗೆ ಬಂದಿಲ್ಲ ಅನ್ನೋದು ಸತ್ಯ ಇರ್ಬೋದು, ಐ ಡೋಂಟ್ ಡಿಸ್ಪ್ಯೂಟ್. ಆಟೋಗೆ ಜನ ಬರಬೇಕು ಅನ್ನೋ ನಿರೀಕ್ಷೆ ಇದ್ದಾಗ ಅದೊಂದು ಬ್ಯಾಲೆನ್ಸ್ ಆಗುತ್ತೆ. ಬಸ್ನಿಂದ ಹೋಗೋರು, ಆಟೋದಲ್ಲಿ ಹೋಗೋ ಅನಿವಾರ್ಯತೆ ಇರೋರು ಆಟೋಗೆ ಹತ್ತಲೇಬೇಕು. ಹಾಗಂತ ಬೆಂಗಳೂರಿನಲ್ಲಿರೋ ಆಟೋದವರೆಲ್ಲ ಪೂರ್ತಿ ನಿಲ್ಲಿಸಿಲ್ಲ, ಟ್ಯಾಕ್ಸಿನವರು ಪೂರ್ತಿ ನಿಲ್ಲಿಸಿಲ್ಲ, ಓಲಾ ಊಬರ್ ಕಂಪ್ನಿ ಬಂದಾಗಿಲ್ಲ, ನಡೀತಾ ಇವೆ, ಎಲ್ಲ ಕಡಿಮೆ ಆಗಿರ್ಬೋದು, ಐ ಫುಲ್ಲಿ ಅಗ್ರಿ ವಿತ್. ಆದರೆ ಹಾಗಂತ ಜನಗಳಿಗೆ ಅನುಕೂಲ ಆಗೋ ಯೋಜನೆಯನ್ನು ನಿಲ್ಲಿಸಿ ಅಂತ ಹೇಳೋದು ಕ್ರೌರ್ಯವೇ ಹೊರತು ಆರ್ಥಿಕ ಬೆಳವಣಿಗೆ, ಬಡವರ ಬಗ್ಗೆ ಇರೋ ಕಳಕಳಿ ಅಲ್ಲ. ಅದು ನಿಮ್ಮ ಪ್ರಶ್ನೆ ಏನು? ಕೂತ್ಕೊಳ್ಳಿ ಸರ್. ಈಗ ವೃತ್ತಿಗೆ ಸಂಬಂಧಪಟ್ಟಂಗೆ ಕೇವಲ ರಾಜಕಾರಣಿಗಳು ನೀವು 5 ವರ್ಷ ಇದ್ಬಿಟ್ಟು ಹೊರಟೋಗ್ತೀರಾ. ನಿಮ್ಮ ಯೋಜನೆಗಳು ಕೇವಲ 5 ವರ್ಷ, ಆದರೆ ನನ್ನ ವೃತ್ತಿ ಜೀವನ ಪರ್ಯಂತ. ನಾನು ಸಾವು ಆಗೋ ತನಕಲ್ಲೂ ಕೂಡ ನನ್ನ ವೃತ್ತಿಯನ್ನು ಮುಂದುವರಿಸಬೇಕಾಗುತ್ತೆ. ನಿಮ್ಮ ಯೋಜನೆ
ಸಂಪೂರ್ಣವಾಗಿ ನಮ್ಮ ಚಾಲಕರ ವೃತ್ತಿಯಿಂದಲೂ ಕೂಡ ಎಲ್ಲ ಚಾಲಕರಿಂದಲೂ ಧಿಕ್ಕಾರ ಇರುತ್ತೆ. ಸಂಪೂರ್ಣ ಮರಣ ಶಾಸನ. ಇದೇ BJP ಅವರು ಸ್ಟಾರ್ಟಪ್ಗಳ ಬಗ್ಗೆ ಹೇಳ್ತಾರೆ. ಓಲಾ ಸಂಸ್ಥೆ ಏನಂತ ಹೇಳಿತ್ತು ಸರ್, ನಮಗೆ 5,000 ಜನಕ್ಕೆ ವೃತ್ತಿ ಕೊಡ್ತೀನಿ ಅಂತ ಬಂದಿತ್ತು. ಇವತ್ತು ಬೆಂಗಳೂರಿನಲ್ಲಿ ಒಂದೇ ಒಂದು ಶಾಖೆಯನ್ನು ಇಟ್ಕೊಂಡಿಲ್ಲ. ಕೇವಲ ತಂತ್ರಜ್ಞಾನದಲ್ಲಿ ಇಡೀ ಚಾಲಕರ ವರ್ಗವನ್ನೇ ತುಳಿದು ಆಳ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಹೇಳಿ ಸರ್? ಖಂಡಿತ ಹೇಳ್ತೀನಿ. ಮಹೇಶ್ ಅವರು ಉತ್ತರವನ್ನು ಪಡ್ಕೊಳ್ತೀನಿ. ಫಸ್ಟ್ ನೋಡಿ, ಪ್ರತಿಯೊಂದು ವೃತ್ತಿ ಮತ್ತು ಯಾವುದೇ ಒಂದು ಪ್ರೊಫೆಷನ್ ಇದ್ದಂಥ ಸಂದರ್ಭದಲ್ಲಿ ಅನೇಕ ಒಳಿತು ಆಗುತ್ತೆ. ಅದರಿಂದ ಏನು ಕ್ರಾಸ್ ಎಫೆಕ್ಟ್ಸ್ಗಳು ಇದೆ. ನಾನು ಅದನ್ನು ಹಲ್ಗೆಳೆಯೋದಿಲ್ಲ. ನಾನು ಈ ದೇಶದೊಳಗಡೆ ಡಿಜಿಟಲ್ ಯುಗ ಶುರುವಾಗಿದೆ, ಡಿಜಿಟಲೈಸೇಷನ್ ಶುರುವಾಗಿದೆ. ಆಯಿತಾ? ತರಕಾರಿ ಮಾರೋರಿಂದ ಹಿಡಿದು ಎಳ್ನೀರು ಮಾರೋರ ತನಕನೂ ಅದು ಲಾಭ ಆಗಿದೆ. ಅರ್ಥ ಆಯ್ತಾ? ಈ ಥರ ಹೊಸ ಆಧುನಿಕ ತಾಂತ್ರಿಕತೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅನೇಕ ಉಪಯೋಗ ಆಗಿರೋದು ಕೂಡ ಸತ್ಯ ಕೂಡ, ಗೊತ್ತಾಯ್ತಾರೆ? ಹಾಗಂತೇಳಿ ತಮಗಾಗಿರೋದು ಅನ್ಯಾಯ, ಅದು ಸುಳ್ಳು ಅಂತ ನಾನು ಹೇಳೋದಿಲ್ಲ. ತಾಂತ್ರಿಕತೆ ಒಳಗಡೆ ಅದು 2 ಹಲಗಿನ ಎಡ್ಜಿದ್ದಂಗೆ, ಅಂದರೆ ಚಾಕು ಇದ್ದಂಗೆ. ಕೆಲವರಿಗೆ ಅದು ಅನುಕೂಲ ಆಗ್ಬೋದು, ಕೆಲವರಿಗೆ. ಆದರೆ ಇಷ್ಟೊಂದು ಸತ್ಯ ಹೇಳ್ತೀರಿ ಕೇಳಿ, ಅನೇಕ ವಿಪುಲ ಅವಕಾಶಗಳಿಗೂ ಕೂಡ ಈ ದೇಶದ ಒಳಗಡೆ ತೆರೆದಿದೆ. ಇವತ್ತು ಇದೇ ವೃತ್ತಿ ಅಂತಂತಲ್ಲ, ಇವತ್ತು ಅವಕಾಶಗಳು ತುಂಬ ಆಪರ್ಚುನಿಟಿ ಅಂತಕ್ಕಂಥದ್ದು ಸುತ್ತಲೂ ಇದೆ. ಅದನ್ನ ಟ್ಯಾಪ್ ಮಾಡುವಂಥ ಕೆಲಸ ನಾವು ಮಾಡಬೇಕು. ಆ ಟ್ಯಾಪ್ ಮಾಡಬೇಕು ಅಷ್ಟೇ. ನಾನು ನಿಮ್ಮ ಸೆಂಟಿಮೆಂಟ್ಸನ್ನು, ನಿಮ್ಮ ಭಾವನೆಗೆ ಗೌರವಿಸ್ತಾ, ನಾನು ಡ್ಯೂ ರೆಸ್ಪೆಕ್ಟ್ ಕೊಡ್ತಾ. ಆದರೆ ಈ ದೇಶ ಜಗತ್ತಿನ ಒಂದೇ 100 ದೇಶಗಳಿಗೆ ಸಮಾನವಾಗಿರ್ತಕ್ಕಂಥ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ. ನಾವು ಆಶ್ಚರ್ಯ ಆಗುತ್ತೆ ಬೆಳವಣಿಗೆ ಮಾಡಿದ್ರೆ. ನಮ್ಮ ದೇಶದಲ್ಲಿ ಈ ತರದ್ದು ಈ ಯೋಜನೆಗಳು ಅದನ್ನ ಹೇಳ್ತಿದ್ದೀನಿ. ನಮ್ಮ ದೇಶದಲ್ಲಿ ಈ ತರ ಫಸ್ಟ್ ಟೈಮ್ ಆಗ್ತಿರೋದಲ್ಲ. ಕೇಳಿ ಸರ್, ನಾನು ನಿಮಗೆ ಉತ್ತರ ಹೇಳ್ತಿದ್ದೀನಿ, ಕೇಳಿ ಸರ್. ಆಧುನಿಕತೆ ಬಂದ ಮೇಲೆ, ತಾಂತ್ರಿಕತೆ ಬಂದ ಮೇಲೆ, ಕೈಗಾರಿಕೀಕರಣ ಬಂದ ಮೇಲೆ ಕಮ್ಮಾರರು ಕೆಲಸ ಕಳ್ಕೊಂಡ್ರು, ಕುಂಬಾರರು ಕೆಲಸ ಕಳ್ಕೊಂಡ್ರು, ಮಡಿವಾಳರು ಕೆಲಸ ಕಳ್ಕೊಂಡ್ರು, ಇಂಥ ಅನೇಕ ಕುಶಲಕರ್ಮಿಗಳು ಕೆಲಸ ಕಳ್ಕೊಂಡ್ರು. ಅವರೆಲ್ಲ ಬದುಕಿಲ್ವೇ? ಆಲ್ಟರ್ನೇಟಿವ್ ಉದ್ಯೋಗ ಹುಡುಕೋಬೇಕು. ಇನ್ನೊಂದು ಹೇಳ್ತೀನಿ, ಕೇಳಿ ಅರೆ ಕೇಳ್ರಿ, ಆಮೇಲೆ ಮಾತಾಡ್ರಿ. ಮಡಿಕೆ ಮಾಡೋರು ಕೆಲಸ ಕಳ್ಕೊಂಡಿದ್ರು. ಲಲ್ಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿ ಆಗಿದ್ರು. ಒಂದೇ ಒಂದು ಯೋಜನೆ ಜಾರಿಗೆ ತಂದರು, ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಮಣ್ಣಿನ ಕುಡಿಕೆಯಲ್ಲಿ ಕಾಫಿ ಕೊಡಬೇಕಿನ ಮೇಲೆ ಅಂತೇಳಿ. ಬರೀ ಒಬ್ಬರಿಗೆಲ್ಲ ಎಷ್ಟು ಜನ ಕುಂಬಾರರಿದ್ರು 10 ಪಟ್ಟು ಕುಂಬಾರರಿಗೆ ಕೆಲಸ ಸಿಕ್ತು. ಅದನ್ನ ಏನ್ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ಬೇಕಲ್ಲ. ನೀವು ನಿಂತ್ಕೊಂಡು ಸ್ಟುಡಿಯೋದೊಳಗೆ ಕೂತ್ಕೊಂಡು ಮಾಡ್ರಿ ಅಂದ್ರೆ ಮಾಡಕ್ಕಾಗಲ್ಲ. ಕೇಳ್ರಿ, ಇಲ್ಲಿ ನೀವಾಗ್ಲಿ ನಾನಾಗ್ಲಿ ಸ್ಟುಡಿಯೋ ಒಳಗೆ ಕೂತ್ಕೊಂಡು ಮಾಡಿ ಅಂದ್ರೆ ಮಾಡಕ್ಕಾಗಲ್ರಿ. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಯಾವುದೇ ತಂತ್ರಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ, ತಾನೇ ಬದಲಾವಣೆ ಆಗ್ಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸಮಯ ಬೇಕು, ತಂತ್ರಜ್ಞಾನದ ಬೆಳವಣಿಗೆ ಬೇಕು. ಆಲ್ಟರ್ನೇಟಿವ್ ಪರ್ಯಾಯ ಏನು ಅನ್ನೋದನ್ನ ಯೋಚನೆ ಮಾಡಬೇಕು. ರಾತ್ರೋರಾತ್ರಿ ಬದಲಾವಣೆ ಆಗೋದಲ್ಲ ಇದು. ಕರದಲ್ಲಿಗೆ ಆಟೋ ತಗೊಂಡು ಕೂಡ ಇರಬೇಕು ಅಂತ. ಯಾಕಂದ್ರೆ ಇದು ಜನಸಾಮಾನ್ಯರು ಅನುಭವಿಸುವ ಪ್ರತಿನಿತ್ಯದ ಸಮಸ್ಯೆ. ಇದು 70% ನಿಂತೋಗಿದೆ ಸರ್. ಓಲಾ ಊಬರ್ ಅಲ್ಲಲ್ಲ, ಓಲಾ ಊಬರ್ ನಲ್ಲಿ ಬುಕ್ ಮಾಡಿದ್ರೆ ತಗೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ಬಂದು ತಗೊಳ್ಳೋದಿಲ್ಲ. ಈ ಪರಿಸ್ಥಿತಿಯನ್ನ ಆಸ್ ಎ ಕಸ್ಟಮರ್ ಗಳಾಗಿ ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕಾಗಿ ತಮ್ಮ ಪ್ರಶ್ನೆ ಸರ್, ನಾವು ಮಹೇಶ್ ಸರ್ಗೆ ಒಂದ್ ನಿಮಿಷ ಮಹೇಶ್ ಸರ್ಗೆ ನಾವು ನೇರವಾದ ಒಂದು ಕ್ವಶನ್. ಸಾಕು ಆಯ್ತು, ಒಮ್ಮೆ ಶುರು ಮಾಡಿದ್ಮೇಲೆ ಮತ್ತೆ ನಿಲ್ಲಿಸಿ. ಬಿಜೆಪಿ ಅವರು 2014ರಲ್ಲಿ ಏನು ಪ್ರಣಾಳಿಕೆ, ಈಗ ಹೊಸ ಪ್ರಣಾಳಿಕೆ ಬಗ್ಗೆ ಕೇಳಿ ನಿಮ್ಮ ಪ್ರಶ್ನೆ ಇದ್ರೆ ಸರ್. ಅದೇ ನಾನು ಕೇಳ್ತಿರೋದು, ನೇರವಾಗಿ ನಾನು ಕೇಳ್ತಾ ಇದ್ದೀನಲ್ಲ, ನಾನು ಕೇಳಕ್ ಬಿಡಿ. ಅದೇ ಪ್ರಣಾಳಿಕೆ ಮೇಲೆ ಬರ್ತದೀನಿ ನಾನು. 2014ನಲ್ಲಿ ಏನು ನಿಮ್ಮ ಪ್ರಣಾಳಿಕೆ ಇದೆಯಲ್ಲ, ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ನೀವು ನೌಕರಿ ಬಗ್ಗೆ ಅಂತ ಹೇಳ್ತಾರಲ್ಲ, ಜಾಬ್ ಇಷ್ಟು ಕೊಡ್ತೀವಿ ಅಂತೇಳಿ ಇನ್ನವರಿಗೆ ಯಾವುದಿಲ್ಲ. ನೀವೇನು ಹೇಳಿದ್ರಿ, ಪ್ರೈವೇಟ್ ಫಂಡಲ್ಲಿ ಹೋಗ್ಬಿಟ್ರೆ ಇಷ್ಟು ಕೋಟಿನ ಅಂತ ಹೇಳ್ತೀವಲ್ಲ, ನೀವು ಮಾಡಿರೋಂಥ ಸಾಧನೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿರಿ. ಫಸ್ಟ್ ಆಫ್ ಆಲ್ ಒಂದು. ಮತ್ತಿನ್ನೊಂದ್ರೆ ನೀವೇನೋ IIT ಮತ್ತು ಏನು ಹೈಯರ್ ಎಜುಕೇಷನ್ ಇದಾವಲ್ಲ, ಅವೆಲ್ಲ ಪ್ರೈವೇಟ್. ಯಾರಿಗಿರೋದು? ಬಂಡವಾಳಶಾಹಿಗಳು ಇರುವಂಥ ಹಾಸ್ಪಿಟ್ಲ್ಗಳಿಗೂ ಕಾಲೇಜ್ಗಳಿಗೆ ಅವ್ರಿಗೆ ನೀವು ಬಿಸ್ನೆಸ್ ಮಾಡಿಕೊಟ್ಟಿರಾ. ಯಾವುದು ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಗೌರ್ಮೆಂಟ್ ಸ್ಕೂಲ್ಗಳನ್ನ ನೀವು ಇಂಪ್ರೂವ್ಮೆಂಟ್ ಮಾಡಿರಾ. ಇನ್ನೊಂದೇನಂದ್ರೆ ಸಾಮಾನ್ಯರು, ಈಗ ನಮ್ಮ ಆಟೋ ಡ್ರೈವರ್ ಆಗಿರಲಿ, ಸಾಮಾನ್ಯರು ಇಲ್ಲ ಸರ್, ನಾನು ಪ್ರಶ್ನೆನೇ ನಾನು ಕೇಳ್ತಿರೋದು. ಅವ್ರಿಗೇನಂದ್ರೆ ಜನಸಾಮಾನ್ಯರು ಬದುಕಬೇಕಂತಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ನವರು ಏನು ಪ್ರಣಾಳಿಕೆ ತಂದಿದಾರೋ ಅದರಲ್ಲಿ ಕೆಲವೊಂದು ಮಿಸ್ಟೇಕ್ ಇರ್ಬೋದು, ಇಲ್ಲಂತಲ್ಲ. ಮುಂದೆ 5 ವರ್ಷದಲ್ಲಿ ಅವ್ರೇನಾದ್ರೂ ಆ ಪ್ರಣಾಳಿಕೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಮಾಡಿದರೆ ತುಂಬಾ ಬಡತನ. ಆಯ್ತು, ನೀವೇ ಉತ್ತರ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಟ್ರಿ. ನಿಮ್ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಕಾಂಗ್ರೆಸ್ ಅವ್ರು ಹೇಳಿದ್ದು ಅಗ್ನಿವೀರ್ ಬಗ್ಗೆ. ನನ್ನ ಫ್ಯಾಮಿಲಿ ಸುಮಾರು ಮಿಲಿಟರಿ ಅವ್ರು ಇದ್ದಾರೆ ಸರ್.
ಸೊ ಅಗ್ನಿವೀರ್ ಬಗ್ಗೆ ನೀವು ಮಾಡ್ತಾ ಇರೋದು ತುಂಬ ಒಳ್ಳೆಯದು. BJP ಅವ್ರು ಗೊತ್ತಿದ್ರೂ ಪರವಾಗಿಲ್ಲ. ಅಗ್ನಿವೀರಿಂದ 4 years ಸ್ಕೀಮ್ ಮಾಡಿರೋದ್ರಿಂದ ಸೊ ಇವಾಗ ಎಷ್ಟೊಂದು ಸೋನಮ್ ವಾಂಗ್ಚುಕ್ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮೆನಿ ಪೀಪಲ್ ಫ್ರಮ್ ದ ಗೋರ್ಖಾ ಟ್ರೈಬ್ಸ್ ಆ್ಯಂಡ್ ಗೋರ್ಖಾ ರೆಜಿಮೆಂಟ್ ಹೂ ಆರ್ ದ ಪ್ರೈಡ್ ಆಫ್ ದ ಇಂಡಿಯನ್ ಆರ್ಮಿ. ನಮ್ಮ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೇಕ್ಷಾ ಅವ್ರು ಅಂದಂಗೆ ನಮ್ಮ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೇಕ್ಷಾ ಅವ್ರೂ ಗೋರ್ಖಾ ರೆಜಿಮೆಂಟ್ ಇಂದಿದ್ರು. ಸೊ ಮೆನಿ ಆರ್ ಜಾಯ್ನಿಂಗ್ ದ ಚೈನೀಸ್ ಆರ್ಮಿ ಸರ್. ಸೊ ಹೂ ಆರ್ ದ ಪ್ರೈಡ್ ಆಫ್ ಇಂಡಿಯನ್ ಆರ್ಮಿ, ಅವರು ಚೈನಾ ಆರ್ಮಿ ಸೇರ್ತಾ ಇದ್ದಾರೆ ಬಿಕಾಸ್ ಆಫ್ ದ ಅಗ್ನಿವೀರ್ ಸ್ಕೀಮ್ ವಿಚ್ ಇಸ್ ಅನ್ ಎಕ್ಸ್ಟ್ರೀಮ್ ಫೇಲ್ಯೂರ್ ಐ ವುಡ್ ಸೇ. ಆ್ಯಂಡ್ ದ BJP ವಿಚ್ ಸೆಸ್ ಹೇಳುತ್ತೆ ನಾವು ಯೋಧರ ಪರವಾಗಿದ್ದೀವಿ. ನಾನು ಫೆಸಿಲಿಟೀಸ್ ನೋಡ್ತಾ ಇದ್ದೀನಿ ಸರ್. ನಾನು ಫ್ರ್ಯಾಂಕ್ಲಿ ಕ್ಯಾಂಟೀನಲ್ಲೂ ಊಟ ಮಾಡ್ತೀನಿ, ಎಲ್ಲ ಕಡೆ ನೋಡ್ತೀನಿ. ದ ಫೆಸಿಲಿಟೀಸ್ ಆರ್ ಹ್ಯಾಪಜಾರ್ಡ್ ಆ್ಯಂಡ್ ಬ್ಯಾಡ್ ಸರ್. ಅದಕ್ಕೆ ಐ ವುಡ್ ಸಪೋರ್ಟ್ ದ ಕಾಂಗ್ರೆಸ್ ಆನ್ ಸ್ಕ್ರಾಪಿಂಗ್ ಅಗ್ನಿವೀರ್ ಸ್ಕೀಮ್. ಆ್ಯಂಡ್ ಇಫ್ ಯು ಕ್ಯಾನ್ ಗಿವ್ ಮಿ ಒನ್ ಮೋರ್ ಆಪ್ಷನ್. ಯು ವಾಂಟ್ ಟು ಸ್ಕ್ರಾಪ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನನ ನೀವು ಸ್ಕ್ರಾಪ್ ಮಾಡಬೇಕು ಅಂತಿದ್ದೀರಾ. ನಿಮ್ಮ ಸುಮಾರು MP ಎಕ್ಸ್ ಅವರು ನೀವು ಉತ್ತರ ಕೊಡ್ತೀರಾ, ಅಲ್ಲಿ ಅವ್ರು ಉತ್ತರ ಕೊಡಕ್ಕಿದ್ದಾರೆ. ಎಸ್ ಸರ್. ಸೊ ಕಾನ್ಸ್ಟಿಟ್ಯೂಷನ್ನ ನೀವು ತಿದ್ದುಪಡಿ ಮಾಡಬೇಕು, ಸಂವಿಧಾನನ, ಮತ್ತೆ ಇದಂತ ಸುಮಾರು ನಿಮ್ಮ MP ಕ್ಯಾಂಡಿಡೇಟ್ಸ್ ಎಲ್ಲರೂ ಹೇಳಿದ್ದಾರೆ. ಸಂವಿಧಾನ ಬದಲಿಸ್ತೀವಿ ಅನ್ನುವಂಥದ್ದು ಅಥವಾ ತಿದ್ದುಪಡಿ ತರ್ತೀವಿ ಅನ್ನುವಂಥದ್ದು ಇನ್ನೊಂದು ಅಗ್ನಿವೀರ್ ಯೋಜನೆಯಿಂದಾಗಿ ಸೂರ್ಯ ಚಂದ್ರ ಇರೋಷ್ಟು ಕಾಲಗಳ, ಈ ಭೂಮಿ ಸತ್ಯ ಇರೋ ಸತ್ಯ ಕಾಲದ ತನಕ ಈ ದೇಶದ ಸಂವಿಧಾನವನ್ನ ಸ್ವತಃ ಅಂಬೇಡ್ಕರ್ ಬಂದ್ರೂ ಬದಲಾವಣೆ ಮಾಡೋಕ್ಕಾಗಲ್ಲ. BJP ಸಂವಿಧಾನವನ್ನ ಭಗವದ್ಗೀತೆ, ಕುರಾನು, ಬೈಬಲ್ ಅಂತ ಅನ್ಕೊಂಡಿರ್ತಕ್ಕಂಥದ್ದು. ಸಂವಿಧಾನ ಮೀರಿ ಈ ಭೂಮಿಲಿ ಯಾರಿಲ್ಲ. ಪೂಜ್ಯ ಅಂಬೇಡ್ಕರ್ ಅವರು ಪ್ರಾತಸ್ಮರಣರು. ಎಲ್ಲಿ ತನಕ ಸೂರ್ಯ ಚಂದ್ರ ಇರುತ್ತೆ ಅಂಬೇಡ್ಕರ್ ಅವರ ವಿಚಾರಧಾರೆ. ಒಂದು ಭಾಗ ಆಯ್ತು. ಒಂದ್ ನಿಮಿಷ, ಏನು ಎರಡನೇ ಪ್ರಶ್ನೆ ಕೇಳಿ. ಆಮೇಲೆ ತಾವು ಕೇಳಿದಂತ ಅಗ್ನಿವೀರರ ಒಂದ್ ನಿಮಿಷ ಅಗ್ನಿವೀರರ ಪ್ರಶ್ನೆ ಕೇಳಿದ್ರೆ ತಮ್ಗೆ ಒಂದ್ ನಿಮಿಷ ಇರೋಣ. ಮಾಹಿತಿ ಹೇಳ್ತಾರೆ ನಿಮ್ಗೆ ಬೇಕಾಗಿರೋ ಪ್ರಾರಂಭ ಆಗಿ 1 ವರ್ಷ ಆಗಿದೆ. ಬಹಳ ಯಶಸ್ವಿ ಯೋಜನೆ. ಅಗ್ನಿವೀರನ್ನ ರಾತ್ರಿ ಬೆಳಿಗ್ಗೆ ತಂದದ್ದಲ್ಲ, ಅದು BJP ಕೂಸು ಕೂಡ ಅಲ್ಲ. ಅದು ಅನೇಕ ಹಿರಿಯ ಸೈನಾಧಿಕಾರಿಗಳು ಅದನ್ನು ಯೋಚನೆ ಮಾಡಿ ಭವಿಷ್ಯದ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಇದ್ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೋ, ಯಾವುದೋ ಒಂದು ರೆಜಿಮೆಂಟ್ಗೋ, ಇನ್ಯಾವುದೋ ವ್ಯಕ್ತಿಗೆ ಇಷ್ಟಕ್ಕೆ ಬೇಕಾದಂಥ ಒಂದು ರಕ್ಷಣಾ ನೀತಿ ಒಂದು ದೇಶ ಹೊಂದಲ್ಲ. ಯಾರ್ದೋ ಆಸೆಗೆ ತಕ್ಕಂತೆ ರಕ್ಷಣಾ ನೀತಿ ಮಾಡೋದಿಲ್ಲ. ದೇಶದ ಸಮಗ್ರ ಮುಂದಿನ 50 ವರ್ಷಗಳ ಕಾಲ ಭಾರತ ಹೇಗಿರಬೇಕು, ಅವತ್ತಿನ ನಮ್ಮ ಭಾರತದ ಜನಸಂಖ್ಯೆ, ಅದಕ್ಕೆ ಅಗತ್ಯದ ಅನುಗುಣವಾಗಿ ನಿಮ್ಗೊಂದು ವಿಚಾರ ಗೊತ್ತಿರಲಿ. ಸೈನ್ಯನೇ ಬೇಡ ಅಂತ ಹೇಳಿದ್ರು ನೆಹರು. ಜಗತ್ತಿನಲ್ಲಿ ಸೈನ್ಯನೇ ಇಲ್ದಿರೋ ಅಂತ 3 ದೇಶ ಇದೆ. ನನಗೆ ಸೈನ್ಯ ಬೇಡ, ಭಾರತಕ್ಕೆ ಸೈನ್ಯದ ಅಗತ್ಯ ಇಲ್ಲ ಅಂತ 100 ಬಾರಿ ಹೇಳಿದ್ರು. ಅವತ್ತಿನ ಕೃಷ್ಣ ಮೆನನ್ನು ಇವತ್ತು ಏನು ಚೈನಾ ಇನ್ವೇಷನ್ ಮಾಡ್ತು, ಅವತ್ತು ಇನ್ವೇಷನ್ ಮಾಡಬೇಕಾದಂತ ತಪ್ಪು ನೆಹರು ತಪ್ಪು ರೀತಿ ಈ ದೇಶಕ್ಕೆ ಸೈನ್ಯ ಬೇಡ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.